ಕುರಿ ಇವನು ನಮ್ಮ ಬಾಬಾ ನೋಡ್ರಿ. ಈಗ ಇದು ನಮ್ಮದು ಸರ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ಲಾಗ್ ಆಗಿರುತ್ತೆ. ಸೊ ಅವತ್ತು ನಮ್ಮ ಮನೆಯವ್ರಿಗೆ ರಜಾ ಇತ್ತು. ಸೊ ಹಂಗಾಗ್ಬಿಟ್ಟು ನನ್ನ ಮಗ ನಮ್ಮ ನಾದಿನಿ ಮನೆಗೆ ಊರಿಗೆ ಹೋಗಿದ್ದಾನೆ ರಜೆಗೆ ಅಂತ ಹೇಳ್ಬಿಟ್ಟು. ಇವಾಗ ಬೇಸಿಗೆ ರಜೆ ಅಲ್ವಾ, ಸೊ ಅದಕ್ಕೆ ಅವನು ಊರಿಗೆ ಹೋಗಿದ್ದಾನೆ. ಅರ್ಚನಾ ಲಾಸ್ಟ್ ಟೈಮ್ ಬಂದು ಕರ್ಕೊಂಡು ಹೋಗಿದ್ಲು ಮಗನ. ಹಂಗಾಗಿ ನಾನು ನೋಡ್ಕೊಂಬರೋಣ ಬನ್ನಿರಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆದರೆ ಗಾಡಿ ನಮ್ಮದು ಯಾರೋ ಅವ್ರ ಫ್ರೆಂಡ್ ಯಾರೋ ತೊಗೊಂಡೋಗಿದ್ರು ನಮ್ಮ ಮನೆಯವ್ರದ್ದು. ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು ಸುನೀತಾಗೆ ಕಾಲ್ ಮಾಡಿ ಕೇಳಿದೆ, ನಿಮ್ಮದು ಗಾಡಿ ಇದ್ದರೆ ಕೊಡಿ ಅಂತ ಹೇಳ್ಬಿಟ್ಟು. ಅವಳು ಮನೆ ಹತ್ರನೇ ಇದೆ, ಬಂದು ತೊಗೊಂಡೋಗಿ ಅಂತ ಹೇಳಿದ್ಲು. ಸೊ ನಾವಿಬ್ಬರು ರೆಡಿಯಾಗಿ ಸುನೀತಾ ಮನೆ ಹತ್ರ ಬಂದ್ವಿ. ಗಾಡಿ ತೊಗೊಂಡು ಹಂಗೆ ಹೋಗ್ತಾ, ನಾನು ಮನೆಯಲ್ಲಿ ತಿಂಡಿ ಏನೂ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಹೇಳಿದರು, ಇನ್ನು ರೆಡಿ ಆಗಿಬಿಡು, ಮತ್ತು ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಂಗೆ ಹೋಗ್ತಾ ಶಿರಾ ಗೇಟಲ್ಲಿ, ಇಲ್ಲೇ ಒಂದು ಶಿರಾ ಗೇಟಿಂದ ಸ್ವಲ್ಪ ಮುಂದೆ ಇದೆ ಹೋಟೆಲ್ಲು. ಇಡ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನಾವು ಯಾವಾಗ ಹೋದರೂ ಅಲ್ಲಿ ತಿನ್ಕೊಂಡು ಬರ್ತೀವಿ ಬೆಳಗ್ಗೆ ಟೈಮು, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ತಿಂಡಿ ತಿಂದ್ಬಿಟ್ಟು ನಮ್ಮ ಮನೆಯವರು ಅಂದರೆ ಶಿರಾಗೆಯಿಂದ ನಾವು ಶಿರಾಗೆ ಹೋಗಬೇಕು. ಶಿರಾಯಿಂದ ಮತ್ತು ಅಲ್ಲಿಂದ 2 hours ಆಗುತ್ತೆ ನಮ್ಮ ನಾದಿನಿ ಮನೆಗೆ. ಅದಕ್ಕೆ ನೀನು ಸುಮ್ಮನೆ ಬಸ್ಸಲ್ಲಿ ಬಂದುಬಿಡು, ಗೌರ್ಮೆಂಟ್ ಬಸ್ಗೆ, ನಾನು ಹಿಂದೆ ಗಾಡೀಲಿ ಬರ್ತೀನಿ, ನೀನು ಹೋಗಿರು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ. ಒಂದೇ 1 ನಿಮಿಷ ಅಷ್ಟೇ, ಹಿಂದೆನೇ ಬಸ್ ಬಂತು, ಗೌರ್ಮೆಂಟ್ ಬಸ್ಸು. ಬಸ್ ಫುಲ್ಲು ಖಾಲಿ ಇತ್ತು ಅಂತಲೇ ಹೇಳ್ಬೋದು. ಸೊ ಆಯಿತು ನೀನು ಬಾ ಅಂತ ಹೇಳ್ಬಿಟ್ಟು, ನಿಧಾನಕ್ಕೆ ಬಾ ಅಂತ ಹೇಳ್ಬಿಟ್ಟು ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಮಗ ಹೋಗಿ 1 ತಿಂಗಳಾಗಿದೆ. ಅವನು ಬಾ ಅಂದರೆ ಬರೋದೇ ಇಲ್ಲ. ನಮ್ಮ ಮನೆಯವರು ಆಗಲೇ 2 times ಹೋಗಿ ಅವ್ನು ನೋಡ್ಕೊಂಬಂದಿದ್ದಾರೆ ಊರಿಗೆ. ಬಾರೋ ಅಂತ ಹೇಳಿದ್ರೆ ಇಲ್ಲ ನಾನು ಬರೋಲ್ಲ, ಇನ್ನೂ 2 ದಿನ ಇರ್ತೀನಿ, 2 ದಿನ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಾನೆ. ಅದಕ್ಕೆ ಅವನ್ನ ನೋಡ್ಕೊಂಬರೋಕ್ಕೆ ಅಂತ ಭಾಳ ದಿನದಿಂದ ನಾನು ಹೋಗೋಣ ಅಂತೇಳಿ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನೋಡ್ಕೊಂಬರೋಕೆ ಅವನ್ನ. ಎಷ್ಟು ಶಿರಾ ಬಸ್ ಸ್ಟಾಪ್ಗೆ ಹೋಗಿ ಫೋನ್ ಮಾಡಿದೆ ನಮ್ಮ ಮನೆಯವ್ರಿಗೆ ಎಲ್ಲಿದೆಯಾ ಅಂತ. ಒಂದು 10 ನಿಮಿಷ ಇರು ಬರ್ತೀನಿ ಅಂದರು. ಅಷ್ಟರಲ್ಲಿ ನಾನು ಸೀಬೆಕಾಯಿ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು 50 ರೂಪಾಯಿಗೆ 2 ಅಂತ ಹೇಳಿದ್ರು. ಆಮೇಲೆ ಸೀಬೆಕಾಯಿ ತೊಗೊಂಡು ನಾನು ಒಂದು 10 ನಿಮಿಷ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಅಲ್ಲಿಗೆ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಫಸ್ಟ್ ಟೈಮ್ ಅವನು ಈ ಥರ ಇಷ್ಟೊಂದು ದಿನ ನಮ್ಮನ್ನು ಬಿಟ್ಟಿರೋದು ಅಂತ ಹೇಳ್ಬೋದು. ಯಾವಾಗ ಎಲ್ಲಿಗೋದ್ರೂ ಒಂದು 2 days ಇರ್ತಿದ್ದ ಅಷ್ಟೇ. ಆಮೇಲೆ ಇಲ್ಲ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಡ್ತಿದ್ದ. ಅದು ಅವ್ರ ಅಪ್ಪನ ಕಂಡ್ರೆ ಅವನಿಗೆ ತುಂಬ ಆಸೆ. ಅವ್ರ ಅಪ್ಪನ ಜೊತೆನೇ ಜಾಸ್ತಿ ಅವನು ಇರೋದು. ಹಂಗಾಗಿ ಈ ಸಲ ಅದು ಹೇಗಿದ್ದಾನೆ ಅಂತ ನನಗೆ ಗೊತ್ತೇ ಇಲ್ಲ. ಅವ್ರ ಅಪ್ಪ ಕರೆದ್ರು, ಇಲ್ಲಪ್ಪ ನಾನು ಇನ್ನೊಂದು 2 ದಿನ ಬರ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ಸೊ ನನಗಂತೂ ಅವ್ನು ಯಾವಾಗ ನೋಡ್ತೀನೋ ಮಾತಾಡಿಸ್ತೀನೋ ಅನ್ನೋ ಥರ ಆಗಿತ್ತು. ನಮ್ಮ ಮನೆಯವ್ರಿಗೆ ಏನು ಅಂತ ಹೇಳಿದ್ರೆ, ಇರಲಿ ಬಿಡಿ ಅಲ್ಲಿ ನೋಡಲಿ ಅಂದರೆ, ಇಲ್ಲಿ ಸಿಟಿಲಿ ಯಾವಾಗೂ ಇರ್ತಾನೆ, ಇವಾಗ ರಜೆ ಇದೆಯಲ್ವ ಹೋಗ್ಬಿಟ್ಟು ಆರಾಮಾಗಿರಲಿ. ಅಲ್ಲೂ ಮಕ್ಕಳೆಲ್ಲ ಇದ್ದಾರೆ, ನಮ್ಮ ನಾದಿನಿ ಮಕ್ಕಳುಗಳೇ 3 ಜನ ನಮ್ಮ ನಾದಿನಿ ಇರೋದು. ಅವ್ರು 3 ಜನ ಮಕ್ಕಳೆಲ್ಲ ಇದ್ದಾರೆ. ಅಲ್ಲೂ ಕೂಡ ಆಟ ಆಡ್ಕೊಂಡಿರ್ತಾನೆ. ಅಲ್ಲೂ ಚೆನ್ನಾಗಿದೆ. ಅಂದರೆ ನೋಡಿದ್ದೀರ ಲಾಸ್ಟ್ ಟೈಮ್ ನನ್ನ ಅರ್ಚನವ್ರ ಮನೆ ಎಲ್ಲ ತೋರಿಸಿದ್ದು, ನಮ್ಮ ನಾದಿನಿ ಮನೆ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮೇಕೆ ಮರಿ, ದನ ಕರು, ಎಮ್ಮೆ ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅವನು ಮೇಕೆ ಜೊತೆಲೆಲ್ಲ ಆಟ ಆಡಿಕೊಂಡು ತುಂಬ ನನ್ನದು ಮೇಕೆ ಅನ್ನೋ ಥರ ಎಲ್ಲ ಫೀಲ್ ಮಾಡ್ತಿರ್ತಾನೆ. ಮತ್ತು ಅವ್ರ ಅತ್ತೆದೀರ ಹತ್ರ ಎಲ್ಲ ತುಂಬ ಹೊಂದ್ಕೊಂಡು ಬಿಟ್ಟಿದ್ದಾನೆ. ಅವರು ಕೂಡ ತುಂಬ ಇಷ್ಟಪಡ್ತಿದ್ದಾರೆ. ಇವಾಗ ಆಗಲೇ ಅಮ್ಮ ನಾನು ಇಲ್ಲೇ ಇರ್ತೀನಿ, ಈ ಊರಲ್ಲೇ ಇರ್ತೀನಿ ಅಂತಿದ್ದಾನೆ. ಅವನು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಆಲ್ರೆಡಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಆಯಿತು, ಅವ್ನು ಖುಷಿ ಪಟ್ಟರೆ ಇರಲಿ ಬಿಡಿ ಅನ್ನೋ ಥರ ನಾವು ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಈ ಸಲ ಎಲ್ಲಿ ಹೋಗಿಲ್ಲ ಟ್ರಿಪ್ಪು ಅಂತ ರಜಕ್ಕೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೋಗ್ತಾ ರೋಡಲ್ಲಿ ಹಾಗೆ ಬೀಡ ತೊಗೊಂಡ್ವಿ. ನಮ್ಮಿಬ್ಬರಿಗೂ ಇಷ್ಟ ಬೀಡ ಅಂದರೆ, ನನಗೂ ನಮ್ಮ ಮನೆಯವ್ರಿಗೆ, ನಮ್ಮ ಪಾಪಗೂ ಇಷ್ಟ ಬೀಡ ಅಂದರೆ. ಸೊ ಮುಂಚೆ ನಮ್ಮ ಮನೆಯವರು ಬೀಡ ಅಂಗಡಿ ಎಲ್ಲ ಇಟ್ಟಿದ್ರು. ಆವಾಗೆಲ್ಲ ಡೈಲಿ ತೊಗೊಂಡು ಬರ್ತಿದ್ರು ಸ್ವೀಟ್ ಬೀಡ ಎಲ್ಲ, ನಾವು ಎಲ್ಲ ತಿಂತಾಯಿದ್ವಿ. ಸೊ ಹಂಗಾಗಿ ನಮಗೂ ಸ್ವಲ್ಪ ರೂಢಿ ಆಗಿದೆ. ಸೊ ಬೀಡ ತೊಗೊಂಡು ಅವನಿಗೆ ನಾವು ಹೇಳಿಲ್ಲ ನಾವು ಊರಿಗೆ ಹೋಗೋದು, ಇದು ಫೋನು ಮಾಡಿಲ್ಲ, ಏನೂ ಇಲ್ಲ. ಸೊ ಅವನಿಗೆ ಐಸ್ ಕ್ರೀಮು ಹಾಗೆ ಜ್ಯೂಸು ಎಲ್ಲ ತೊಗೊಂಡೋಗೋಣ. ಅವನಿಗೆ ಐಸ್ ಕೇಕ್ ಅಂದರೆ ಇಷ್ಟ. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಐಸ್ ಕೇಕ್ ಏನೂ ಇರಲಿಲ್ಲ. ಸೊ ಜ್ಯೂಸು ಮತ್ತು ಐಸ್ ಕ್ರೀಮು ಎಲ್ಲ ತೊಗೊಂಡ್ವಿ. ಅಲ್ಲೂ ಮಕ್ಕಳೆಲ್ಲ ಭಾಳ ಇದ್ದಾರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ, ಯಾರಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ತೊಗೊಂಡು ಹೋಗ್ತಿದ್ದೀವಿ.
ನೋಡೋಣ ಅವನು ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅವನು ಸ್ವಲ್ಪ ಅಂದರೆ ಭಾಳ ದಿನ ಆಯ್ತಲ್ಲ ನಮ್ಮನ್ನು ನೋಡಿ. ಫೋನಲ್ಲೂ ಕೂಡ ಜಾಸ್ತಿ ಮಾತಾಡಲ್ಲ. ಅಮ್ಮ ನಮಗೆ ಕೆಲಸ ಐತಿಡು ಅಂತೆಲ್ಲ ಹೇಳ್ತಾನೆ. ಸಾಯಂಕಾಲ 6 ಗಂಟೆಗೆ ಏನಾದರೂ ಫೋನ್ ಮಾಡಿದ್ರೆ ಅವ್ರ ಅಪ್ಪಂಗೆ ಹೇಳ್ತಾನೆ, ನನಗೂ ಹೇಳ್ತಾನೆ, ಅಮ್ಮ ನೀವು 6 ಗಂಟೆಗೆ ನನಗೆ ಕಾಲ್ ಮಾಡಬೇಡ್ರಿ, ಯಾಕೆ ಮಾಡ್ತೀರಾ 6 ಗಂಟೆಗೆ ಅಂತಾನೆ. ಯಾಕಪ್ಪ 6 ಗಂಟೆಗೆ ಫೋನ್ ಮಾಡಬಾರ್ದು ಅಂದರೆ, ಬೇರೆ ಟೈಮಲ್ಲಿ ಮಾಡಿ, 6 ಗಂಟೆಗೆ ಮಾಮ ಕುರಿ ಮರಿ ಮೇಕೆ ಮರಿ ಎಲ್ಲ ಹೊಡ್ಕೊಂಬರುತ್ತೆ, ಅದನ್ನೆಲ್ಲ ನಾನು ಕೂಡಬೇಕಲ್ಲ, ನೀವು ಅವಾಗ ಫೋನ್ ಮಾಡಿದ್ರೆ ಯಾರು ಕೂಡ್ತಾರಪ್ಪ, ನಿನಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆಲ್ಲ ಹೇಳ್ತಿದ್ದಂತೆ. ಅದಕ್ಕೆ ಅವರಪ್ಪ 6 ಗಂಟೆಗೆ ಮಾಡಬೇಡ, ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು 6 ಗಂಟೆಗೆ ಅವನು ಫೋನೇ ಮಾಡಲ್ಲ. ಬೆಳಗ್ಗೆ ಮಧ್ಯಾಹ್ನ ಅಷ್ಟೇ ಯಾವಾಗಾದರೂ ಮಾಡಿ ಮಾತಾಡ್ತೀವಿ. ಸಂಜೆ ಟೈಮು 6 ಗಂಟೆ ಕುರಿ ಮರಿ ಬರುತ್ತೆ ಅನ್ನೋ ಥರ ಅವನು ಆ ಥರ ಹೇಳ್ತಾನೆ. ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ ಅಲ್ಲಿಗೆ ಹೋಗ್ಬಿಟ್ಟು. ನನಗಂತೂ ತುಂಬ ಖುಷಿ ಆಗುತ್ತೆ ಅವ್ನು ನೋಡಿದ್ರೆ. ಇಷ್ಟೊಂದು ಇಲ್ಲಿಗೆಲ್ಲ ಅಂದರೆ ಹಳ್ಳಿ ಲೈಫ್ಗೆಲ್ಲ ತುಂಬ ಹೊಂದ್ಕೊಂಡು ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು ನೋಡಿ. ಹೌದಾ? ಹಲೋ, ನಮಸ್ತೆ ಬಾಸ್. ಏನಿಲ್ಲ ಹಂಗೆ ಬಂದ್ಬಿಟ್ರಿ. ಬಾ ಏನಕ್ಕೆ ಹಿಂಗೆ ಕಾಫಿ ಮಾಡಿದ್ಯಾ? ಈಗ ಟೀ ಮಾಡಕ್ಕೆ ತೆಗಿಯೋ ನನ್ನ ಮಗನ ತೆಗಿ. ಊಟ ಮಾಡಿ ಬಾ ನೋಡಿ ತಗ ಹೇಳೋ ಐಸ್ ಕ್ರೀಮು ಕೊಡ ಅವ್ರಿಗೆ ಎಲ್ಲ ಒಂದೊಂದು. ಎಲ್ಲರಿಗೂ ಎಷ್ಟೊಂದು ದಿನ ಆಯ್ತಪ್ಪಿ, ಒಂದು ತಿಂಗಳಾಯ್ತು. ಚೆನ್ನಾಯ್ತಾ ಮಗನೇ? ಏನು ತರಬೇಕಿತ್ತು? ಇವರು ಇನ್ನೊಬ್ಬರು ನಾದಿನಿ ಇದ್ದಾರೆ, ಅವರಪ್ಪ, ಅವರು ಕೂಡ ಬಂದಿದ್ದರು. ಅವರು ಮಕ್ಕಳು ಕೂಡ ಅಪ್ಪಲು ಚಿಂಟು ಅವರು ಬಂದಿದ್ರು ಇಲ್ಲಿ. ಅವ್ರನ್ನ ಕರ್ಕೊಂಡು ಹೋಗೋಕೆ ಅಪ್ಪನೂ ಬಂದಿತ್ತು. ಅಪ್ಪನೂ ಕೂಡ ಐಸ್ ಕ್ರೀಮ್ ತಿಂತು. ನೆಕ್ಸ್ಟು ಯೋಗೀಶ ಮತ್ತು ಅರ್ಚನಾ ತೋಟದ ಹತ್ರ ಹೋಗಿದ್ರಂತೆ. ಸೊ ಅವರು ನಮ್ಮ ನಾದಿನಿ ಕಾಲ್ ಮಾಡಿದ್ರು. ನಾವು ಬಂದಿದ್ದೀವಿ ಅಂದಿದ ತಕ್ಷಣ ಪಾಪ ಅವರು ಬಂದರು. ಅವರು ಕೂಡ ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿಂತಿದ್ದಾರೆ, ಹುಡುಗರು ಎಲ್ಲರೂ ತಿಂದರು. ಇವ್ರು ನೋಡಿ ತಂದೆ ಮಗ ಇವರಿಬ್ಬರದು ಒಂದು ಸ್ವಲ್ಪ ಭಾಳ ಅಟ್ಯಾಚ್ಮೆಂಟ್, ಲವ್ ಜಾಸ್ತಿ ಇವರಿಬ್ಬರದು. ನನ್ನ ಮಗ ನನ್ನ ಹತ್ರಕ್ಕಿಂತ ನಮ್ಮ ಮನೆಯವ್ರ ಹತ್ರನೇ ಸ್ವಲ್ಪ ಜಾಸ್ತಿ ಮಿಂಗಲ್ ಆಗ್ತಾನೆ ಅಂತಲೇ ಹೇಳ್ಬೋದು. ಅಂದರೆ ಅವ್ರ ಅಪ್ಪ ಇಲ್ಲ ಅಂದರೆ ನಮ್ಮನ್ನು ಹಂಗೆ ಮಾಡ್ತಾನೆ, ಅವ್ರ ಅಪ್ಪ ಇದ್ದರೆ ಮಾತ್ರ ಈ ಥರ ಅವನು ಅವ್ರ ಅಪ್ಪನ ಜೊತೆನೇ ಜಾಸ್ತಿ ಇಷ್ಟಪಟ್ಟು ಆಟ ಆಡ್ತಿರ್ತಾನೆ. ಸೊ ಅವ್ರ ಅಪ್ಪಂಗೆಲ್ಲಿ ಡೈಲಿ ಆಗೋದೆಲ್ಲ ಹೇಳ್ತಿದ್ದಾನೆ, ಅವರು ಈ ಥರ ಮಾಡಿದ್ರು ಅಂತೆಲ್ಲ ಹೇಳ್ತಿದ್ದಾನೆ ನೋಡಿ. ಗಾಯ ಬೈಲಿ ಎಲ್ಲಿ ತೋಟದಲ್ಲಿ ನೀರೆಲ್ಲ ಕಟ್ಬಿಟ್ಟು ಅದು ಪಾಚೆಲ್ಲ ಆಗಿರುತ್ತಲ್ಲ, ಅಲ್ಲಿ ಆಟ ಆಡೋಕೆ ಹೋಗಿದ್ದಂತೆ. ಸೊ ಅಲ್ಲಿ ಜಾರ್ಬಿಟ್ಟು ಬಿಟ್ಟಿದ್ದಾನೆ. ನನಗೆ ಹೇಳೇ ಇಲ್ಲ, ಅಮ್ಮ ಬೈತೈತೆ ಅಂತ ಹೇಳ್ಬಿಟ್ಟು. ನಮ್ಮ ನಾದಿನಿರು ಕೂಡ ಬೇಜಾರಾಗ್ತಾರೆ ಅಕ್ಕ ಅಂತ ಹೇಳ್ಬಿಟ್ಟು ಅವರು ಕೂಡ ನನಗೆ ಹೇಳೇ ಇಲ್ಲ. ನನಗೆ ಇವಾಗ ನೋಡಿಬಿಟ್ಟು ತುಂಬ ಶಾಕ್ ಆಯಿತು, ಎಷ್ಟೊಂದು ದೊಡ್ಡ ಗಾಯ ಆಗಿದೆ, ರಕ್ತ ಎಲ್ಲ ತುಂಬ ಸುರಿದೋಗ್ತಿತ್ತಂತೆ ಅಂತೆಲ್ಲ ಹೇಳಿದ್ರು. ನನಗೂ ಕೂಡ ತುಂಬ ಬೇಜಾರಾಯಿತು. ಸೊ ಹಾಗೆ ಎಲ್ಲ ನಾವು ಕೂತ್ಕೊಂಡು ಅಲ್ಲಿ ಒಳಗಡೆ ತುಂಬ ಸೆಕೆ ಆಗ್ತಿತ್ತು, ಅದಕ್ಕೆ ಮರದ ಹತ್ರ ಬಂದ್ವಿ, ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಆಗಲೇ ನಮ್ಮ ನಾದಿನಿ ಮಗ ಹೋಗಿ ಎಳ್ನೀರು ಕಿತ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿದ್ದಾರೆ ಹುಡುಗರೆಲ್ಲ ತೋಟಕ್ಕೆ. ನಾವು ಅಲ್ಲೇ ಮರದಡನೆ ಕೂತ್ಕೊಂಡ್ವಿ. ಇವನು ಮೇಕೆ ಎಲ್ಲ ಇವನವೇ ಅಂತೆ. ಸೊ ಅದು ನೋಡಿ ಅವನಕ್ಕೆ ನೀರು ಇಕ್ಕೋದು, ಅವ್ರ ಜೊತೆ ಆಟ ಆಡೋದು ಇದೆ ಅವನ ಕೆಲಸ. ಅಲ್ಲಿ ಅವರೆಲ್ಲ ನಗಿಸ್ತಾ ಇದ್ದಾರೆ ಅವನ್ನ. ದಿನ ಈಜಾಡೋದಂತೆ ಅಲ್ಲಿ ಹೋಗಿ ತೊಟ್ಟಿಲಿ. ಆಮೇಲೆ ಮಾವಿನೆಣ್ಣೆಲ್ಲ ಇದ್ದಾವೆ, ಮಾವಿನೆಣ್ಣು ತಿನ್ನೋದು, ಬರೀ ಎಳ್ನೀರು ಕುಡಿಯೋದು, ಮತ್ತು ಮನೆ ಮುಂದೆನೇ ಹಲಸಿನ ಮರ ಇದೆ, ಹಲಸಿನ ಮರ ಹಣ್ಣು ತಿನ್ನೋದು ಎಲ್ಲ ಮಾಡ್ತಾನೆ. ಕೆಲಸನೂ ಮಾಡ್ತಾನೆ, ಬೇಜಾರಾಗಲ್ಲ, ಯಾರೇನು ಬೈದ್ರೂ ಸುಮ್ಮನೆ ಇರ್ತಾನೆ, ಮತ್ತು ಕೋಪ ಮಾಡ್ಕೊಳಲ್ಲ ಅಂತೆಲ್ಲ ಹೇಳಿ ಅವನ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ ಅವ್ರ ತಂಗಿ ಕೂತ್ಕೊಂಡು ಅವ್ರ ಅಣ್ಣಂಗೆ. ಅವ್ರಿಗೂ ನಮ್ಮನೆಯವ್ರಿಗೆ ಖುಷಿ ಅವ್ರ ಮಗನ ಬಗ್ಗೆ ಹೇಳಿದ್ರೆ. ನೋಡಿ ಫ್ರೆಂಡ್ಸ್, ನಮ್ಮದೇ ಕುರಿ, ಇವನು ನಮ್ಮ ಬಾಬಾ. ನೋಡಿರಿ ಫ್ರೆಂಡ್ಸ್, ಇದು ನಮ್ಮದೇ ಕುರಿ. ನೋಡಿರಿ ಹೆಂಗಿದೆ, ಸಕ್ಕತ್ತಾಗಿದೆ. ಇದು ನಮ್ಮದೇ ಸರ್, ಬಾ, ಇದು ನಮ್ಮದೇ ಸರ್. ನೋಡ್ರಿ ಸರ್, ಇದು ನಮ್ಮದೇ ಸರ್, ಇದು ಓತು ಸರ್. ಏನಾನ ಬಂದರೆ ಗುಮ್ಮಕ್ಕೆ ಬರುತ್ತೆ. ನೋಡಿರಿ ಫ್ರೆಂಡ್ಸ್, ಗುಮ್ಮಕ್ಕೆ ಇದು ಚಿಂಟು, ಅದು ಅಪ್ಪುಲು, ಇದು ಓತ, ಇದು ನಮ್ಮದು, ಆಗ ಅದು ನಮ್ಮದು. ಕಾಮ ಇವೆಲ್ಲ ಯಾರು ಕಳಿಸಿರಮ್ಮ ನಿಂಗೆ? ಮಾಮ. ಯಾ ಮಾಮ? ವಿಕಾಸನ ಇದು ಹಾಕ್ಲಮ್ಮ.
ಇವಾಗ ನಿಮಗೆ ಎತ್ತಕ್ಕಾಗುತ್ತಾ ಇದು ವೆಯ್ಟ್ ಆಗಲ್ವಾ? ಆಗ ಕಳಿಸ್ತೀನಿ. ಎಳ್ನೀರೆಲ್ಲ ಕುಡ್ದಿದ್ರೆ ಅದನ್ನೆಲ್ಲ ಎತ್ತಾಕ್ತಿದ್ದಾನೆ. ಎಲ್ಲರೂ ನೋಡಿ ಸುಮ್ಮನೆ ಆಟ ಆಡ್ತಿದ್ರೆ ಅವನು ಹೋಗಿ ಅದನ್ನೆಲ್ಲ ಎತ್ತಾಕ್ಬಿಟ್ಟು ಬಂದು ಆಟ ಆಡ್ತಿದ್ದಾನೆ. ಕೊನೆಗೆ ಇದು ಸೆಟ್ ಆಟ ಅಂತೆ. ನಾನು ಕೂತ್ಕೊಂಡು ನಾನು ಆಡು ಅಂದರು ಹುಡುಗರೆಲ್ಲ. ಸರಿ ಆಡೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲೆಲ್ಲ ಸ್ವಲ್ಪ ಹೊತ್ತು ಸೆಟ್ ಆಟ ಕೂಡ ಆಡಿದ್ವಿ. ಅಲ್ಲೇ ಇತ್ತು ನಾನು ಹೋದೆ ಮೆತ್ತಗೆ ನೋಡ್ತಿತ್ತು. ಹಾಗೆ ನಾವು ಅಮರಾಪುರಕ್ಕೆ ಹೋಗಬೇಕಿತ್ತು. ಅಲ್ಲಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇದೆ, ಅದೇ ಬಟ್ಟೆ ಸ್ಟಿಚಿಂಗ್ ಮಾಡೋದಿತ್ತು, ಬರೋದಿತ್ತು. ಸೊ ಅಮ್ಮ ನಾವಿಲ್ಲಿ ತೊಗೊಬರ್ತೀವಿ ಅಂದರೆ ಇಲ್ಲೇ ಹೊಲ್ಸಪ್ಪ ಚೆನ್ನಾಗಿ ಹೊಲಿತಾರೆ ಅಂದರು. ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಹೊಲಿಸ್ಬಿಟ್ಟು ಹಾಗೆ ಅಮ್ಮ ಅಂದರೆ ನಮ್ಮ ಅತ್ತೆ, ನಮ್ಮ ಮನೆಯವ್ರಮ್ಮ ಅವರು ಅಲ್ಲೇ ಇದ್ದರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ಕೂಡ ನಮ್ಮ ರಿಲೇಷನ್ ಮನೆಯೇ. ಇವರು ಕೂಡ ನನಗೆ ಮಗಳಿಗಿಂತ ಹೆಚ್ಚಾಗೆ ಚೆನ್ನಾಗೆ ನನಗೆ ಮಾತಾಡಿಸ್ತಾರೆ. ನಮ್ಮನ್ನೆಲ್ಲ ಅಷ್ಟೇ ಇಷ್ಟಪಡ್ತಾರೆ. ಅವ್ರ ಮನೆಗೆ ಬಂದಿದ್ದೀವಿ. ನೀವು ಊಟ ಮಾಡಿದ್ರೇನು? ಮತ್ತೆ ಅದಕ್ಕೆ ನಾನು ಅಲ್ಲಿ ಸಮುಚಿತವಾಗಿ ಸತ್ಕರಿಸುತ್ತಿದ್ದಾರೆ. ಅದಕ್ಕೆ ಏನು ಬೇಡ ಹೇಳಪ್ಪ. ಬೇಡ ಹೇಳಮ್ಮ, ಅಲ್ಲಿ ಬೇಡ ಸಾಕು ಅನ್ನ ಸರ್. ಇವಾಗ ಏನು ಮಾಡ್ಬೇಕು ಹೇಳಪ್ಪ, ಮಾಡಿಕೋತೀನಿ. ಏನು ಸರ್ ಅಮ್ಮ? ಬೆಳೆ ಸರ್. ಅವ್ರ ಮನೆಗೆ ಹೋದರೆ ಯಾವಾಗ ಹೋದರೂ ಅಷ್ಟೇ ನಾನು ಊಟ ಮಾಡ್ದಲೇ ಬರೋಂಗೇ ಇಲ್ಲ. ಇಲ್ಲಾಂದರೆ ಬೇಜಾರಾಗ್ತಾರೆ ಊಟ ಮಾಡಿಲ್ಲ ಅಂತೇಳಿ. ಸೊ ನನಗೆ ಅಂತಲೇ ಬಿಸಿ ಬಿಸಿ ಅನ್ನ ಮಾಡಿದ್ರಂತೆ. ಸೊ ಸಾಂಬಾರಿತ್ತು, ಅನ್ನ ಸಾರು, ಹಪ್ಪಳ ಎಲ್ಲ ಕರೆದು ಕೊಟ್ಟಿದ್ರು ಅಮ್ಮ. ಸೊ ಅದನ್ನೆಲ್ಲ ತಿನ್ಕೊಂಡು ಹಾಗೆ ಊರಿಗೆ ಹೋಗ್ತಾ ಕೋಳಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಅಂದ್ಕೊಂಡು ಬಂದಿದ್ವಿ. ಅಲ್ಲಿ ಕೂಡ ಇವನು ನನ್ನ ಮಗ ಮುಂಚೆನೇ ಅಮ್ಮ ಚಿಕನ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬರಬೇಕಾದ್ರೇ ಹೇಳ್ಕೊಂಡು ಬಂದಿದ್ದ. ಸೊ ಅದಕ್ಕೆ ಚಿಕನ್ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದೀವಿ. ಅಲ್ಲಿ ತುಂಬ ಇವತ್ತು ಅವತ್ತು ಸಂಡೇ ಆಗಿತ್ತಲ್ಲ, ಸೊ ತುಂಬ ರಶ್ ಇತ್ತು. ಅದಕ್ಕೆ ನನ್ನ ಮಗನಿಗೆ ಎಷ್ಟು ಕೆ ಜಿ ಬೇಕು ಅಂದರೆ 5 ಕೆ ಜಿ ಬೇಕು, 3 ಕೆ ಜಿ ಬೇಕಮ್ಮ ನನಗೆ ಅಂತ ಹೇಳ್ತಿದ್ದಾನೆ. ಅವನಿಗೆ ಚಿಕನ್ನು ಮಟನ್ ಅಂದರೆ ತುಂಬ ಇಷ್ಟ. ಚೆನ್ನಾಗಬ್ಬ? ಚೆನ್ನಾಗಲ್ವಾ? ಯಾವ್ದನ್ನು ಕೊಯ್ದಿಕ್ಕಿದ್ರೆ ನೀನು ಯಾವುದೋ ಒಂದು ಕೊಯ್ದಿಕ್ಕಿದ್ಯಪ್ಪ ಅಂತಂದು ಜನಗಳಿಗೆ ಹೊಲ್ಸಕ್ಕಾಗಲ್ಲ. 1 ಕೆ ಜಿ 2 ಕೆ ಜಿ ಹಾಕ್ಸ್ತೀರಿ. ಚೆನ್ನಾಗಿರೋ ಬಾಕಿ ನೋಡ್ಕೊಳಕ್ಕೆ ಹ್ಞೂ ಅಕ್ಕನೇನು ಅನ್ಬೇಡ್ರಿ, ಮಗಳೇನ್ರಿ. ಹಂಗೆ ಅವ್ರು ಬಾ. ಇನ್ನೇನು ಬೇಕಪ್ಪ? ಹಾಂ, ಎಲ್ಲೈತೆ? ಮಾವಿನ ಹಣ್ಣು ಬರೀ 100 ರೂಪಾಯಿಗೆ 2 ಕೆ ಜಿ ಇತ್ತು. ಸೊ ಅದಕ್ಕೆ ಅಂತೇಳಿ ನಾವು 2 ಕೆ ಜಿ ತೊಗೊಂಡ್ವಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಗಾಡಿ ಬರ್ತಾವ, ಮಗನ ಹಿಡ್ಕೊ. ಲವ್ ಯು ಅಮ್ಮ, ಪ್ಲೀಸ್ ತಿನ್ಸಮ್ಮು. ನನಗ ಎಷ್ಟು ಕೋಳಿ ಎಷ್ಟು ಸರ್ ಕೆ ಜಿ? ಹಾಂ, ಎಷ್ಟು ಕೆ ಜಿ? ಅದು ಚಿಕನ್ನು ಕಟ್ ಮಾಡಿಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾವು ಕೂಡ ಸ್ವಲ್ಪ ಬೇಗ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬೇಗ ಇಸ್ಕೊಂಡು ಹೊರಡೋಷ್ಟೊತ್ತಿಗೆ ಆಲ್ರೆಡಿ 6:30 ಆಗಿತ್ತು. ಅರ್ಚನವ್ರ ಮನೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗಿತ್ತು ಅಂತಲೇ ಹೇಳ್ಬೋದು. ಅವರು ಕೂಡ ಎಲ್ಲರೂ ಸೇರಿಕೊಂಡು ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ದಾರೆ, ನಮ್ಮ ನಾದಿನಿಯವರೆಲ್ಲರೂ. ಮತ್ತೆ ಎಲ್ಲರಿಗೂ ನಿಮಗೂ ಯಾವಾಗೂ ಮಟನ್ ಬೇಕಪ್ಪ. ಅವನು ಅವ್ನಿಗೆ ಯಾಕೆ ಕೇಳ್ತೆ ಕೊಡತ್ತೆ ಗಚ್ಕೊಡು ನೀನು ಕುತ್ಕೊಂಡು.
ಮಾವಿನ ಹಣ್ಣೆಲ್ಲ ತೊಗೊಂಡೋಗಿರೋದೆಲ್ಲ ನಮ್ಮ ನಾನಿ ಎಲ್ರಿಗೂ ಹಚ್ಚಿ ಹುಡುಗರಿಗೆಲ್ಲ ಕೊಡ್ತಾಯಿದ್ರು. ಎಲ್ಲರೂ ಕೂಡ ತಿಂತಿದ್ದಾರೆ. ಅಕ್ಕ ಮತ್ತು ಚಿಕನ್ನು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವರು ಕವಿತಕ್ಕ ಗೊತ್ತಿದೆ ಅಲ್ವಾ, ಇವರೇ ಚಿಕನ್ ಎಲ್ಲ ಮಾಡೋದು. ಅಂದರೆ ಚಿಕನ್ ಮಟನ್ ಎಲ್ಲ ಇವರೇ ಜಾಸ್ತಿ ಮಾಡ್ತಿರ್ತಾರೆ. ನಮ್ಮನೆಯವ್ರಿಗೆ ಇವಕ್ಕನ ಅಡುಗೆ ಅಂದರೆ ತುಂಬ ಇಷ್ಟ. ಸೊ ಅವ್ರಿಗೂ ಅಷ್ಟೇ ನಮ್ಮ ಅಣ್ಣ ಬಂದೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ. ಸೊ ಯಾವಾಗಲೂ ಅಷ್ಟೇ ಹೋದಾಗೆಲ್ಲ ಚಿಕನ್ನು ಮಟನ್ನು ಮಾಡ್ತಾನೇ ಇರ್ತಾರೆ ಮನೆಯಲ್ಲಿ. ಅದು ನಾವು ಹೋಗ್ತೀವಿ ಅಂದರೆ ಮಿಸ್ಸೇ ಮಾಡಲ್ಲ. ನಾವು ಕೂಡ ಊರಿಗೆ ರಿಟರ್ನ್ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನೆಲ್ಲಿ ನನ್ನ ಮಗ ಇವತ್ತು ಒಂದಿನ ಇರಮ್ಮ ಹೋಗಿವಂತೆ, ಬೆಳಗ್ಗೆನೇ ಅಷ್ಟೊತ್ತಿಗೆ ಅಂದರೆ ಬೇಗ ಎದ್ಬಿಟ್ಟು ಹೋಗಿರಂತೆ, ಇರಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ. ಇನ್ನೇನು ಚಿಕನ್ ಸಾಂಬಾರು ಆಗೋದು ಲೇಟ್ ಆಯಿತು. ತಿಂದ್ಬಿಟ್ಟು ಇನ್ನೇನು ಮಲ್ಕೊಳ್ರಿ, ಬೆಳಗ್ಗೆ ಬೇಕಂದರೆ ಒಂದು 5 ಗಂಟೆಗೆ ಎದ್ಬಿಟ್ಟು ಹೋಗಿರಿ ಅಂತೆಲ್ಲ ಹೇಳಿದ್ರು. ಸೊ ನನ್ನ ಮಗನೂ ಕೂಡ ತುಂಬ ಆಟ ಮಾಡ್ದ, ಇರಿ ಹೋಗಿರಂತೆ ಅಂತ. ಅವನ್ನ ಕರೆದ್ರೆ ಬಾ ಅಂದರೆ ಬರಲ್ವಂತೆ, ನಾವು ಮಾತ್ರ ಅಲ್ಲಿ ಇದ್ದು ಬರಬೇಕಂತೆ. ಅವನು ಆ ಥರ ರೂಲ್ಸ್ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೊರಗಡೆ ಎಲ್ಲ ಕೂತ್ಕೊಂಡು ಯಾವಾಗಲೂ ಅಷ್ಟೇ ಅವರು ಈ ಬೇಸಿಗೆ ಟೈಮಲ್ಲಂತೂ ಫುಲ್ಲು ಹೊರಗಡೆನೆ ಊಟ, ಮಲ್ಗೋದು ಎಲ್ಲ ಅಷ್ಟೇ ಅಲ್ಲೇ ಮಾಡ್ತಿರ್ತಾರೆ. ಎಷ್ಟು ಚೆನ್ನಾಗಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಊಟ ಎಲ್ಲ ಆದಮೇಲೆ ನಾವು ಕೂಡ ಇಲ್ಲೇ ಹೊರಗಡೆನೇ ಹಾಸ್ಕೊಂಡು ಹುಡುಗರಿಗೆ ಈ ಥರ ಎಲ್ಲ ಡೈಲಿ ಹಾಸ್ಕೊಡ್ತಾರೆ. ಅವರು ಕೂಡ ನಮ್ಮ ನಾದಿನಿಯವರು, ಅರ್ಚನಾ, ಯೋಗೀಶ ಅವರು ಎಲ್ಲ ಹೊರಗಡೆನೇ ಮಲ್ಕೊಳ್ಳೋದು. ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಕೂಡ ಅಲ್ಲೇ ಮಲ್ಕೊಂಡಿದ್ವಿ. ಮಲ್ಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಆದರೆ ಆಗ್ತಾನೇ ಇಲ್ಲ ಅದು ಬೇಗ ಹೊರಟು ಬರೋದಕ್ಕೆ. ಯಾಕೆಂದರೆ ನನ್ನ ಮಗ ಇರಿ ಅಂತೇಳಿ ಇರಿಸ್ಕೊತಾನೆ ಇದ್ದ. ಸೊ ನಾವು ಕೂಡ ಬೇಗ 6 ಗಂಟೆಗೆ ಎದ್ದು ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ಹೋಗೋಣ ಅಂತೇಳಿ. ಹಣ್ಣಾಗುತ್ತೆ ನಾನು ಅದು ನಾನು ಮುಂಚೆನೇ ಹೇಳಿದ್ದೆ ನನಗೊಂದು ಹಲಸಿನ ಹಣ್ಣು ಬೇಕು ಅಂತ. ಅದಕ್ಕೆ ಅವನು ಕಿತ್ತಿಟ್ಟಿದ್ದಾನೆ. 2 ದಿನ ಇಡಿರತ್ತೆ ಬಿಸಿಲಲ್ಲಿ ಹಣ್ಣಾಗುತ್ತೆ ಅಂತ ಹೇಳ್ದೆ. ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅದು ಕೀಳಿಸ್ಕೊತಾ ಇದ್ದೀವಿ. ಹಾಗೆ ನಾನು ತೆಂಗಿನಕಾಯಿ ಬೇಕು ಅಂತ ಕೇಳಿದ್ದೆ. ಪಾಪ ಅದನ್ನು ಕೂಡ ಆಲ್ರೆಡಿ ಸುಲಿದು ರೆಡಿ ಮಾಡಿ ಇಟ್ಬಿಟ್ಟಿದ್ದಾನೆ. ನಾನು ನಮ್ಮ ಮನೆಯವ್ರು ರೆಡಿ ಆಗು ಮತ್ತು ಟೈಮ್ ಆಗುತ್ತೆ ಅಂತ ಹೇಳಿದ್ರು. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನಿಧಾನಕ್ಕೆ ಬಾ. ನಾವು ಆಲ್ರೆಡಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅವನಿಗೆ ಅಪ್ಪ ಅಮ್ಮ ಇಬ್ಬರು ಊರಿಗೆ ಹೋಗ್ತಿದ್ದಾರೆ ಅನ್ನೋ ಥರ ಫೀಲ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಇರಮ್ಮ ಇನ್ನೊಂದು 2 ದಿನ ಅಂತೇಳಿ ಆ ಥರ ಬೇಜಾರು ಮಾಡ್ಕೊಂಡಿದ್ದಾನೆ ನೋಡಿ. ಮುಖ ಎಲ್ಲ ಒಂಥರ ಅಳ ಥರ. ಬಾರೋ ಅಂದರೂ ಬರೋದಿಲ್ಲ. ನೀವಿರ್ರಿ ಅಂತ ಹೇಳ್ದ. ನಾವು ಇರಲ್ಲ, ನಿಮ್ಗೆ ಇಷ್ಟ ಇದ್ದರೆ ಬೇಕಂದರೆ ಇನ್ನೊಂದು 2 ದಿನ ಇದ್ಬಿಟ್ಟು ನೀನು ಬಾರಪ್ಪ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ನಿಮ್ಮ ಅತ್ತೆಯವ್ರ ಮನೆಗೆ ಹೋಗಿ ಅಲ್ಲೇ ಇರ್ತೀನೋ ಅಂದರೆ ನೀನು ನಿಮ್ಮ ಅತ್ತೆ ಮನೆಗೆ ಹೋಗಿರಲ್ವ ಅಂತಾನೆ. ಯಾರ ನಮ್ಮ ಅತ್ತೆ ಇದ್ರಿ ಈಶ್ವರಮ್ಮಜ್ಜಿ ಯಾರೋ ಹೇಳಿದ್ದು ಅಂದ. ಕವಿತಕ್ಕ ನಮ್ಮಮ್ಮ ಬಂದಿದ್ದರು ತುಮಕೂರಿಗೆ ಅಂತ ಹೇಳಿದ್ದಕ್ಕೆ ಅಮ್ಮಂಗೆ ಎಲೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬರ್ತಿದ್ದಾರೆ ತೋಟಕ್ಕೆ ಹೋಗಿ. ಹಾಗೆ ರಾಧಾ ಹಾಲಿತ್ತು, ಅಂದರೆ ಎಮ್ಮೆ ಎಲ್ಲ ಕರೆಯುತ್ತಲ್ವಾ, ಸೊ ಅದಕ್ಕೆ ಅವಳು ಯಾವಾಗ ಹೋದ್ರು ಅಷ್ಟೇ ಹಾಲೆಲ್ಲ ನಾವು ತೊಗೊಂಡು ಬರ್ತಿರ್ತೀವಿ. ಸರಿ ಎಲ್ರು ಕೇಳಿ ಬಾಯ್ ಮಾಡೋರ್ವಿ. ಆಮೇಲೆ ಹೋಗಿ ಕರ್ಕೊಂಡೋಗಿ ಬಾ. ಹಿಂಗೆ ಹೋಗ್ತೀಯಾ? ಅಲ್ಲಿ ಹುಷಾರಪ್ಪು, ಬೇಕಾಲಾಗ ಬಂದಿರ ನೋಡು ನೋಡಿಲಿ. ಬಾಯ್. ಸರಿ ಎಲ್ರಿಗೂ ಹೇಳಿ. ನಮ್ಮ ಮಗನೂ ಸ್ವಲ್ಪ ದೂರ ಬಂದು ಮತ್ತೆ ರಿಟರ್ನ್ ಹೋದ ಮನೆಗೆ. ಅವನಿಗೂ ಕೂಡ ಹೇಳಿ ಹುಷಾರಂತ ಹೇಳ್ಬಿಟ್ಟು ನಾವು ರಿಟರ್ನ್ ತುಮಕೂರಿಗೆ ಬಂದ್ವಿ. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್.